ಪರಾತ್ಪರನಾದಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ನಮ್ಮ ಈ ದಿನದ ಪಾರಾಯಣಕ್ಕಾಗಿ ಕೀರ್ತನೆಗಳು 20ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ ನಾನು ಓದುವಂತನಾಗಿದ್ದೇನೆ. ಕೀರ್ತನೆಗಳು 20ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ದೇವರ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಬೋಧಕರಾದಂತಹ ಶ್ರೀ ಸಾಲಮನ್ರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಈ ಮುಂಜಾನೆಯ ಕಾಲದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಾವುಗಳು ಒಟ್ಟಾಗಿ ಕೂಡಿಕೊಂಡು ಈ ಪ್ರಾರ್ಥನಾ ಕೂಟದಲ್ಲಿ ಭಾಗಿಯಾಗಲು ನಮ್ಮನ್ನು ಕರೆತಂದಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಹಾಗೂ ನಮ್ಮೆಲ್ಲರನ್ನ ಸ್ವಾಮಿ ಜೀವಿತರ ಸಂಖ್ಯೆಯಲ್ಲಿ ಸೇರಿಸಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳಾಗಲಿ. ಕರ್ತನೆ, ಈ ದಿನವನ್ನು ನೋಡದೇ ಇರುವಂತ ಅನೇಕ ಮಕ್ಕಳಿದ್ದಾರೆ ಸ್ವಾಮಿ. ಅದನ್ನು ನಮ್ಮನ್ನ ನೀನು ಭಾಗ್ಯವಂತರನ್ನಾಗಿ ಮಾಡಿದ್ದೀರಿ. ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನ ಹಂಚಿಕೊಡುವಂತ ನಿನ್ನ ಪ್ರಿಯ ದಾಸರನ್ನ ನೀನು ಆಶೀರ್ವಾದ ಮಾಡು. ಈ ಒಂದು ಅವಕಾಶದಲ್ಲಿ ಸ್ವಾಮಿ ಭಾಗಿಯಾಗಲು ಬಂದಿರುವಂತ ಪ್ರತಿಯೊಬ್ಬೊಬ್ಬರ ಮೇಲೆಯೂ ನಿನ್ನ ಕರುಣೆ ಹೇಳುವಾಗಿರಲಿ. ಹಾಗೂ ಇಂದು ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿ ನಮಗೆ ಸಫಲವನ್ನ ದಯಪಾಲಿಸಿಕೊಡು, ಯಶಸ್ಸನ್ನು ಕೊಡು. ಹಾಗೂ ನಮಗೆ ಸಂತೋಷ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆಯುಷ್ಯಗಳನ್ನ ನೀನು ದಯಪಾಲಿಸಿಕೊಡು. ಈ ದಿನದ ಪ್ರಾರಂಭದಿಂದ ಹಿಡಿದು ದಿನ ಗತಿಸಿ ಹೋಗೋ ತನಕ ಸ್ವಾಮಿ ನಮ್ಮ ಉದ್ಧಾರಕರು, ನಮ್ಮ ನಾಯಕರು, ನಮ್ಮ ವಿಮೋಚಕರು ನೀವಾಗಿದ್ದುಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಮ್ಮನ್ನು ಉದ್ಧರಿಸಿ ಸಂರಕ್ಷಿಸಿ ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸಬೇಕಾಗಿ ಕ್ರಿಸ್ತೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನು ಸಹೋದರಿ ವರಲಕ್ಷ್ಮಿ ಅವರು ನಮಗೋಸ್ಕರ ಹಾಡುವಂತವರಾಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ. ದೇವ್ರ ಮಹಿಮೆಗಾಗಿ ಒಂದು ಹಾಡನ್ನ ಹಾಡಿಕೊಳ್ಳೋಣ. ಪವಿತ್ರಾತ್ಮನ ವರವ ಕರುಣಿಸು ಹೋ ದೇವಾ, ದೇವಾ ನಿನ್ನ ವರದ ನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದ ನವನ್ನು ನೀಡಿ ಅನುಗ್ರಹಿಸು. ಲೋಕಕ್ಕೆಲ್ಲ ನಿನ್ನ ವಚನವನು ದೇವನು ಯೇಸು ಎಂದು. ಲೋಕಕ್ಕೆಲ್ಲ ನಿನ್ನ ವಚನವನು ದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕರುಣಿಸು. ಈ ಶಿಷ್ಯರು ನಿನ್ನ ಬೇಡುವೆವು, ಘೋಷಿಸಲು ಶಕ್ತಿ ನೀ ಕರುಣಿಸು. ಈ ಶಿಷ್ಯರು ನಿನ್ನ ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸು ಹೋ ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು
ನೀಡಿ ಅನುಗ್ರಹಿಸು. ನಿನ್ನ ಸ್ಮರಣೆ ನಮಗಾನಂದ, ನಿನ್ನ ಸ್ತುತಿಸಲು ಪರಮಾನಂದ. ನಿಮ್ಮ ಸ್ಮರಣೆ ನಮಗಾನಂದ, ನಿನ್ನ ಸ್ತುತಿಸಲು ಪರಮಾನಂದ. ಚೈತನ್ಯ ಬೇಕೆಂದು ನೀ ಕರುಣಿಸು, ನಿನ್ನ ಮಕ್ಕಳು ನಾವು ಬೇಡುವೆವು. ಚೈತನ್ಯ ಬೇಕೆಂದು ನೀ ಕರುಣಿಸು, ನಿನ್ನ ಮಕ್ಕಳು ನಾವು ಬೇಡುವೆವು. ಪವಿತ್ರಾತ್ಮನ ವರವ ಕರುಣಿಸು ಓ ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು. ಶಾಂತಿಯು ಬೇಕೆಂದು ನಾ ಹಾಡುವೆ, ಶಾಶ್ವತ ಶಾಂತಿಯ ಅನುಗ್ರಹಿಸು. ಶಾಂತಿಯು ಬೇಕೆಂದು ನಾ ಹಾಡುವೆ, ಶಾಶ್ವತ ಶಾಂತಿಯ ಅನುಗ್ರಹಿಸು. ಪವಿತ್ರಾತ್ಮನ ವರವ ಕರುಣಿಸು ಓ ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಆಮೆನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಉಮೇಶ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಈ ಬೆಳಗಿನ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರಿದ್ದಾರೆ. ಈ ಹೊತ್ತು ಅವರನ್ನ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಬೆಳಗಿನ ಸಂದೇಶಕ್ಕಾಗಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಅನೇಕರು ಬೆಳಗಿನ ಜಾವದಲ್ಲಿ ಎದ್ದು ದೇವರ ಧ್ಯಾನದೊಡನೆ ನಾನು ದಿನವನ್ನು ಪ್ರಾರಂಭ ಮಾಡಬೇಕು ಎಂಬುದಾಗಿ ಮನಸ್ಸು ಮಾಡಿಕೊಂಡಿದ್ದೀರಾ. ದೇವರು ನಿಮ್ಮೆಲ್ಲರನ್ನು ಅಧಿಕವಾಗಿ ಆಶೀರ್ವದಿಸಲಿ. ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಬೋಧಕರಾದ ರಾಜು ಅವರ ಕುಟುಂಬವನ್ನ ಯಥೇಚ್ಛವಾಗಿ ದೇವರು ಆಶೀರ್ವದಿಸಲಿ. ಭಾಗಿಗಳಾಗ್ತಕ್ಕಂಥ ನಿಮ್ಮ ಕುಟುಂಬಗಳನ್ನು ಸಹ ದೇವರು ಅದ್ಭುತವಾಗಿ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಬನ್ನಿ, ಸ್ವಲ್ಪ ಹೊತ್ತು ಇವತ್ತಿನ ದೇವರ ವಾಕ್ಯ ನಮಗೆ ಏನು ಹೇಳುತ್ತದೆ, ಯಾವ ವಾಕ್ಯ ನಮಗೆ ಈ ದಿನವನ್ನ ಪ್ರಾರಂಭ ಮಾಡುವುದಕ್ಕೆ ಹೆಚ್ಚು ಪ್ರೇರೇಪಣೆ ನೀಡುತ್ತದೆ ಎಂಬುದನ್ನ ಕಲಿತುಕೊಳ್ಳೋಣ. ಈ ಬೆಳಗ್ಗೆ ನಾನು ಆರಿಸಿಕೊಂಡಿರ್ತಕ್ಕಂಥ ಭಾಗ ವಿಶ್ವಾಸಿಗಳಿಗೆ ದೇವರ ವಾಗ್ದಾನಗಳು. ಗಾಡ್ಸ್ ಪ್ರಾಮಿಸಸ್ ಟು ಬಿಲೀವರ್ಸ್. ದೇವರ ವಾಗ್ದಾನಗಳು ಎಂದಿಗೂ ಸಹ ತಪ್ಪಿ ಹೋಗುವುದಿಲ್ಲ. ಆತನು ಇದುವರೆಗೂ ನಮಗೆ ಕೊಟ್ಟಿರುವ ವಾಗ್ದಾನಗಳಲ್ಲಿ ಒಂದನ್ನು ಸಹ ತಪ್ಪಿಸಲಿಲ್ಲ ಮತ್ತು ನಮ್ಮಿಂದ ಮರೆ ಮಾಡಲಿಲ್ಲ. ಮಾತಿನಲ್ಲಿ ತಪ್ಪದೇ ಇರತಕ್ಕಂಥವನು ನಮ್ಮ ದೇವರು. ದೇವರು ಹೇಗೆ ಮಾರ್ಪಡುವುದಿಲ್ಲವೋ ಮಲಾಕಿ 3:6 ಹೇಳುವ ಹಾಗೆ ಆತನ ವಾಗ್ದಾನಗಳು ಸಹ ಮಾರ್ಪಡುವುದಿಲ್ಲ, ಸದಾ ಸ್ಥಿರವಾಗಿರುತ್ತವೆ ಎಂಬುದನ್ನ ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಬನ್ನಿ, ಸುಮಾರು 7 ವಾಗ್ದಾನಗಳನ್ನ ಈ ಮುಂಜಾನೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲು ಇಷ್ಟಪಡುವಂತನಾಗಿದ್ದೇನೆ. ಮೊದಲನೆಯದಾಗಿ
ನಮ್ಮ ದೇಹಕ್ಕೆ ಆತನು ಒದಗಿಸುವನು. ಬಾಡಿಲಿ ಸಪ್ಲೈಸ್ ಎಂಬುದಾಗಿ ಹೇಳ್ತೀವಿ. ದೇವರು ತನ್ನ ಮಕ್ಕಳಿಗೆ ಎಲ್ಲವನ್ನ ಒದಗಿಸಲು ಇಷ್ಟಪಡುವಂತನಾಗಿದ್ದಾನೆ. ವಿಶೇಷವಾಗಿ ನಮ್ಮಲ್ಲಿ ಅನೇಕ ಕೊರತೆಗಳಿವೆ. ಮನುಷ್ಯರಾದವರು ನಾವು ಪ್ರತಿ ಸಾರಿಯೂ ನಮ್ಮ ಕೊರತೆಗಳ ಬಗ್ಗೆ ಅನೇಕ ಸಾರಿ ಚಿಂತಿಸುತ್ತೇವೆ. ನನಗಿದಾಗಿಲ್ಲ, ಅದಾಗಿಲ್ಲ, ಹೀಗಾಗ್ಬೇಕಾಗಿತ್ತು, ಹಾಗಾಗ್ಬೇಕಾಗಿತ್ತು, ನಾನು ಏನೋ ಅಂದ್ಕೊಂಡಿದ್ದೆ, ಇವಾಗ ಏನೋ ಆಗಿದ್ದೇನೆ. ಇವೆಲ್ಲವನ್ನ ನಾವು ಗಮನಿಸುವಾಗ ನಮ್ಮ ಕೊರತೆಗಳು ಯಾಕೆ ನೀಗಿಸುವುದಿಲ್ಲ, ಅಥವಾ ನಮ್ಮ ಕೊರತೆಗಳಿಗೆ ತಕ್ಕಂತ ಒಂದು ಪರಿಹಾರ ಯಾಕೆ ಸಿಗ್ತಾ ಇಲ್ಲ? ಆದ್ರೆ ದೇವರ ವಾಗ್ದಾನವನ್ನ ಮರೆತಿದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದು ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ, ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಯಾವುದೇ ಕೊರತೆ ಇರಲಿ ನಿಮಗೆ, ಅದು ಆರೋಗ್ಯದ ಕೊರತೆ ಇರಬಹುದು, ಆರ್ಥಿಕ ಕೊರತೆ ಇರಬಹುದು, ಸಾಮಾಜಿಕ ಕೊರತೆ ಇರಬಹುದು, ಆತ್ಮಿಕವಾದ ಕೊರತೆ ಇರಬಹುದು, ಎಲ್ಲವನ್ನ ನೀಗಿಸುವ ದೇವರು ನಮ್ಮ ದೇವರು. ಹೇಗೆ ನೀಗಿಸ್ತಾರೆ? ತನ್ನ ಚಿತ್ತಕ್ಕನುಸಾರವಾಗಿ. ಅನೇಕ ಸಾರಿ ನಾವು ಹೇಳಿದಾಗೆ ದೇವ್ರು ಕೇಳಬೇಕೆಂಬುದಾಗಿ ಅಂದ್ಕೊಳ್ತೇವೆ. ನಾನು ಕೇಳಿದ ತಕ್ಷಣ ದೇವ್ರು ಕೊಡಬೇಕು. ಪ್ರಿಯಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನ ಆತನು ನೀಗಿಸುತ್ತಾನೆ. ಅನೇಕ ಸಾರಿ ನಮಗೆ ಏನು ಬೇಕು ನಮಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರುವುದು ಯಾವ ಸಮಯದಲ್ಲಿ ಹೇಗೆ ಸಿಕ್ಕಬೇಕು ಎಂಬುದನ್ನು ಸಹ ಪರಲೋಕದ ದೇವರು ನಿಗದಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಯೆಶಾಯ 55ನೇ ಅಧ್ಯಾಯ 8ನೇ ವಚನದಲ್ಲಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ಅಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಸ್ವಾಮಿ ಹೇಳ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಿಂತಲೂ ಉತ್ತಮವಾಗಿದೆ ಎಂಬುದಾಗಿ. ಹಾಗಿರುವಲ್ಲಿ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ, ಕೇಳುವುದು ನಮ್ಮ ಕರ್ತವ್ಯ. ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅವರ ಜವಾಬ್ದಾರಿಕೆ. ದೇವರು ತನ್ನ ಜವಾಬ್ದಾರಿಕೆಯಲ್ಲಿ ಯಾವತ್ತೂ ಸಹ ಕಡಿಮೆ ಮಾಡಿಲ್ಲ. ಪ್ರಿಯರೇ, ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳು ಕೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ಕೀರ್ತನೆಗಳು 119, 164ನೇ ವಚನದಲ್ಲಿ ಹೇಳುವ ಹಾಗೆ, ನನ್ನಲ್ಲಿ ಪಾಪ ಇದ್ದರೆ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಿದ್ದಿಲ್ಲ ಎಂಬುದಾಗಿ. ಮೊದಲು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಳ್ಳಬೇಕು. ಖಂಡಿತವಾಗಿಯೂ ಸ್ವಾಮಿ ನಮ್ಮ ಹೃದಯದ ಶುದ್ಧಿಗೋಸ್ಕರ ಕಾಯುತ್ತಿದ್ದಾರೆ. 1ನೇ ಯೋಹಾನ 1:9 ಹೇಳುವ ಹಾಗೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ಆತನು ನಂಬಿಗಸ್ತನು ನೀತಿವಂತನೂ ಆಗಿ ನಮ್ಮ ಸಕಲ ಪಾಪವನ್ನ ಆತನು ಕ್ಷಮಿಸುವಂತನಾಗಿದ್ದಾನೆ. ಯಾವ ಪ್ರಾರ್ಥನೆಗೆ ತಕ್ಷಣವಾಗಿ ಉತ್ತರ ಸಿಕ್ಕುತ್ತದೆ ಎಂಬುದಾಗಿ ಹೇಳುವಾಗ, ನಮ್ಮ ಪ್ರಾರ್ಥನೆಗೆ ನಾವು ಪ್ರಾರ್ಥನೆಯಲ್ಲಿ ಕ್ಷಮಾಪಣೆಯನ್ನ ಕೇಳಿಕೊಂಡಾಗ, ಅನಂತರ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಮತ್ತಾಯ 6:33, ಮೊದಲು ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿರಿ, ಅನಂತರ ನಿಮಗೆಲ್ಲ ಸಿಗುವಂತದ್ದಾಗಿದೆ. ನಿಮ್ಮ ದೇಹಕ್ಕೆ ಏನು ಉಣ್ಣಬೇಕು, ಏನು ಕುಡಿಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು, ಎಲ್ಲವನ್ನ ದೇವರು ಒದಗಿಸಿಕೊಡ್ತಾರೆ ಮೊದಲು ದೇವರ ರಾಜ್ಯಕ್ಕೆ ನಾವು ತವಕ ಪಟ್ಟಾಗ. ಕೀರ್ತನೆಗಳು 37ನೇ ಅಧ್ಯಾಯ 4ನೇ ವಚನದಲ್ಲಿ ಭಕ್ತನಾದ ದಾವೀದನು ಹೇಳುತ್ತಿದ್ದಾನೆ, ಆಗ ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು
ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಮ್ಮ ಹೃದಯದಲ್ಲಿ ಅನೇಕ ಇಷ್ಟಾರ್ಥಗಳಿವೆ. ಯು ಹ್ಯಾವ್ ಸೋ ಮೆನಿ ಡಿಸೈರ್ಸ್ ಇನ್ ಲೈಫ್. ನಾನು ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಮನೆ ಕಟ್ಟಬೇಕು, ನನ್ನ ಮೊಮ್ಮಕ್ಕಳು ನೋಡಬೇಕು, ನಾನೊಂದು ಉದ್ಯೋಗದಲ್ಲಿರ್ಬೇಕು, ನಾನೊಂದು ಗಾಡಿ ತಗೊಳ್ಬೇಕು. ಎಲ್ಲವೂ ಸಹ ದೇಹಕ್ಕೆ ಬೇಕಾದಂತ ಒಂದು ಅವಶ್ಯಕತೆಗಳು. ಮನುಷ್ಯನು ಇದನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ ದೇವರ ಆಸೆ ಇದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ದೇವರ ಮೇಲೆ ನಾವು ಭರವಸೆ ನೀಡಬೇಕು. ದೇವರು ನಮಗೆ ಒದಗಿಸಿಕೊಡುತ್ತಾನೆ ಎಂಬುದನ್ನ ನಾವು ಯಾವಾಗಲೂ ಸಹ ನಿರೀಕ್ಷೆಯಿಂದ ಎದುರು ನೋಡುತ್ತಿರಬೇಕು. ಎರಡನೇದಾಗಿ, ಮಿತಿಯಿಲ್ಲದಷ್ಟು ಆಶೀರ್ವಾದವನ್ನ ಸ್ವಾಮಿ ನಮಗೆ ಕೊಡ್ತಾರೆ. ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ಸ್. ದೇವರ ವಾಗ್ದಾನ ಏನ್ ಹೇಳ್ತದೆ ಅಂದ್ರೆ, ಯಾವ ಮನುಷ್ಯನು ನಂಬುತ್ತಾನೆ ಅವನಿಗೆ ಎಲ್ಲವೂ ಸಾಧ್ಯವಾಗುತ್ತದೆ, ಎಲ್ಲವೂ ಸಿಗುತ್ತದೆ ಎಂಬುದಾಗಿ. ಉದಾಹರಣೆಗೆ ಒಂದು ದೃಷ್ಟಾಂತವನ್ನ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 14ರಿಂದ ನಾವು ಗಮನಿಸುವಂತರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಒಬ್ಬ ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡಿದ ಒಂದು ಪ್ರಸಂಗ ಇದು. ಒಂದು ದಿವಸ ಯೇಸು ಸ್ವಾಮಿ ಆ ಗುಂಪಿನಲ್ಲಿ ಹೋಗುತ್ತಿರುವಾಗ ಶಾಸ್ತ್ರಿಗಳನ್ನು ಅವನು ಕೇಳ್ತಾರೆ, ಏನ್ ಚರ್ಚೆ ಮಾಡ್ತಾ ಇದ್ದೀರಾ ಗುಂಪಿನ ಜೊತೆಯಲ್ಲಿ, ಏನ್ ನಡೀತಾ ಇದೆಯಲ್ಲಿ ಎಂಬುದಾಗಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಬೋಧಕರೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದೆನು. ಒಬ್ಬ ಶಾಸ್ತ್ರಿ ಹೇಳ್ತಕ್ಕಂಥದ್ದು. ಅವನಿಗೆ ಮೂಗದೇವ ಹಿಡಿದಿದೆ, ಅವನು ಬಹಳ ಕಷ್ಟಪಡ್ತಾ ಇದ್ದಾನೆ. ನಿಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದು ಅವ್ರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನ್ ಮಾಡೋದು, ದಯವಿಟ್ಟು ನೀವೇ ಹೇಳಿ. ಆ ತಂದೆ ಸ್ವಾಮಿಯನ್ನ ಕೇಳ್ತಾರೆ ಒಂದು ಪ್ರಶ್ನೆಯನ್ನ, ಸ್ವಾಮಿ, ನಿನ್ನ ಕೈಯಲ್ಲಿ ಆಗುವುದಾಗಿದ್ದರೆ ನನಗೆ ಸಹಾಯವನ್ನ ಮಾಡ್ತೀಯಾ? ನನ್ನ ಮಗನನ್ನ ಆ ಮೂರ್ಛಾ ದೆವ್ವದಿಂದ, ರೋಗಿಯನ್ನು ಆ ದೆವ್ವದಿಂದ ಬಿಡಿಸ್ತೀಯ ಸ್ವಾಮಿ ಎಂಬುದಾಗಿ ಕೇಳಿಕೊಂಡಾಗ ಸ್ವಾಮಿ ಅವನನ್ನು ಮರು ಪ್ರಶ್ನೆ ಮಾಡ್ತಾರೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಪ್ರಿಯರೇ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಾಗ, ನಿಷ್ಕಳಂಕವಾದಂತ ಹೃದಯದಿಂದ ಪ್ರಾರ್ಥನೆ ಮಾಡುವಾಗ, ಶುದ್ಧ ಹೃದಯದಿಂದ ಪ್ರಾರ್ಥನೆ ಮಾಡುವಾಗ, ದೇವರು ಕೊಡುತ್ತಾನೆ ಎಂಬತಕ್ಕಂಥ ಭರವಸೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಾವೆಲ್ಲಾ ಕೊರತೆಗಳನ್ನು ನೀಗಿಸುವುದರ ಜೊತೆಯಲ್ಲಿ ನಮಗೆ ಅತಿಶಯವಾದ ಆಶೀರ್ವಾದವನ್ನ ಸ್ವಾಮಿ ಕೊಡ್ತಾರೆ. ತಕ್ಷಣವಾಗಿ ವ್ಯಕ್ತಿ ಹೇಳ್ತಾನೆ, ನಂಬುತ್ತೇನೆ ಸ್ವಾಮಿ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ಸಹಾಯ ಮಾಡು ಎಂದು ಕೂಗಿ ಹೇಳಿಕೊಂಡನು. ಪ್ರಿಯರೇ, ಈ ಬೆಳಿಗ್ಗೆ ನಾವು ಸ್ವಾಮಿಯನ್ನು ಕೇಳ್ಕೊಳ್ಬೇಕು. ಹೌದು ಸ್ವಾಮಿ, ನನಗೆ ಪ್ರಾರ್ಥಿಸುತ್ತಿದ್ದೇವೆ, ಆದ್ರೆ ಅನೇಕ ಸಾರಿ ನಮ್ಮ ನಂಬಿಕೆ ಕಡಿಮೆ ಆಗಿದೆ, ದಯವಿಟ್ಟು ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂಬುದಾಗಿ. ಶಿಷ್ಯರು ಸಹ ಸ್ವಾಮಿಯನ್ನು ಕೇಳಿಕೊಂಡ್ರು, ಸ್ವಾಮಿ, ನಾವು ಸಹ ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಹೋಗ್ತಾ ಇದ್ದೇವೆ, ಆದ್ರೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಶಿಷ್ಯರಿಗೂ ಸ್ವಾಮಿ ಹೇಳ್ತಕ್ಕಂಥದ್ದು, ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದೆ ಎಂಬುದಾಗಿ. ತಕ್ಷಣವಾಗಿ ಆ ಶಿಷ್ಯರು ಸ್ವಾಮಿಯನ್ನು ಕೇಳ್ಕೊಳ್ತಾರೆ, ಸ್ವಾಮಿ, ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮಗೆ ದೇವರ ಆಶೀರ್ವಾದ ಬೇಕಾ? ಸ್ವಾಮಿಯನ್ನು ನಂಬಬೇಕು, ಆತನ ವಾಗ್ದಾನಗಳನ್ನು ನಂಬಬೇಕು. ಆತನ ವಾಗ್ದಾನಗಳು ಯಾವತ್ತೂ ಸಹ ನಮಗೆ ನೋವನ್ನು ತರುವುದಿಲ್ಲ. ನಮ್ಮ ಪಾಪಗಳೇ ಅಡ್ಡವಾಗಿದೆ ಆ ವಾಗ್ದಾನಗಳಿಂದ ಆಶೀರ್ವಾದವನ್ನು ಅನುಭವಿಸಲು. ನಮ್ಮ ಪಾಪವನ್ನು ನಾವು ತೊಳೆದುಕೊಂಡಾಗ, ನಾವು ಶುದ್ಧಿ ಆದಾಗ ಖಂಡಿತವಾಗಿಯೂ ದೇವರ ಆಶೀರ್ವಾದ
ಅಧಿಕವಾಗಿ ನಮ್ಮಲ್ಲಿ ಇರುವಂತದ್ದಾಗಿದೆ. ಮೂರನೇದಾಗಿ ದೇವರ ವಾಗ್ದಾನದಲ್ಲಿ ಹೇಳ್ತಕ್ಕಂಥದ್ದು, ನಮ್ಮ ಪ್ರಾರ್ಥನೆಗಳಿಗೆ ಸ್ವಾಮಿ ಉತ್ತರವನ್ನು ಕೊಡುತ್ತಾರೆ. ಆನ್ಸರ್ಸ್ ಟು ಅವರ್ ಪ್ರೇಯರ್ಸ್. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸುವಾಗ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಎಷ್ಟು ಸ್ಪಷ್ಟವಾಗಿದೆ ಪ್ರಾರ್ಥನೆ, ಎಷ್ಟು ಸ್ಪಷ್ಟವಾಗಿದೆ ದೇವರ ವಾಗ್ದಾನ. ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡಬೇಕು. ಅನೇಕ ಸಾರಿ ನಾವು ಕಾಟಾಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಇದನ್ನು ಮಾಡಬೇಕು, ಬೆಳಗ್ಗೆ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಸಂಜೆ ಮಾಡಬೇಕು, ಮಲಗೋಕ್ಕಿಂತ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಈಗಲ್ಲ ಪ್ರಿಯರೇ, ಎಡೆಬಿಡದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರ ವಚನ ಕೇಳಿಕೊಂಡಿರುವಾಗ ನೀವು ಎಲ್ಲಾ ಸಮಯದಲ್ಲೂ ದೇವರನ್ನು ಬೇಡಿಕೊಳ್ಳಬಹುದು, ಎಲ್ಲಾ ಸಮಯದಲ್ಲೂ ಆತನಿಗೆ ಪ್ರಾರ್ಥಿಸಬಹುದು. ಎಲ್ಲಾ ಸಮಯದಲ್ಲೂ ಆತನನ್ನು ಕೇಳಿಕೊಂಡಾಗ ಸ್ವಾಮಿ ಹೇಳ್ತಾರೆ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ಈ ಬೆಟ್ಟಕ್ಕೆ ಏನ್ ಹೇಳ್ಬೋದು ಅಂದ್ರೆ, ಇಲ್ಲಿಂದ ತೆಗೆದುಬಿಟ್ಟು ಹೋಗಪ್ಪ, ನಾನು ಸುಲಭವಾಗಿ ನಡ್ಕೊಂಡು ಹೋಗ್ಬೇಕು, ನನಗೆ ಅಡ್ಡಿ ಆಗ್ತಾ ಇದೆ ಎಂಬುದಾಗಿ ಹೇಳುವಾಗ ಸ್ವಾಮಿ ನಮಗೆ ಬೇಕಾದಂತ ಅನುಕೂಲತೆಯನ್ನ ಮಾಡಿಕೊಡುತ್ತಾನೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಸ್ವಾಮಿ ಕೊಡ್ಲಿಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ಆದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಯಥಾರ್ಥತೆ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ದೀನ ಸ್ವಭಾವ ಇರಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗಲೂ ಸ್ವಾಮಿಯನ್ನ ಬೇಡಿಕೊಳ್ಳುವಾಗ ನಮ್ರತೆಯಿಂದ ಬೇಡಿಕೊಳ್ಳಬೇಕು. ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯ, ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಬೇಕು. ಯಾರು ಸಹ ದೇವರ ಮುಂದೆ ನೀತಿವಂತರಾಗಿ ನಿಲ್ಲಲು ಸಾಧ್ಯವಿಲ್ಲ. ನಾವೆಲ್ಲರೂ ಸಹ ಹೊಲಸು ಬಟ್ಟೆಯವರು, ಹೊಲಸು ಹೃದಯದವರು. ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ಸ್ವಾಮಿ ಸದಾ ನೀಡುತ್ತಾರೆ. ಆದ್ರೆ ನಾವು ಆ ಪ್ರಾರ್ಥನೆಗೆ ಸ್ಪಂದಿಸಬೇಕು, ದೇವರು ಕೊಡ್ತಕ್ಕಂಥ ಉತ್ತರವನ್ನ ಸ್ವೀಕಾರ ಮಾಡಬೇಕು. ಹೌದು ಸ್ವಾಮಿ, ನಾನು ಕೇಳಿಕೊಂಡಿದ್ದೆ, ಆದ್ರೆ ನೀನು ಕೊಡುವುದೇ ಉತ್ತಮವಾದದ್ದು ಎಂಬುದನ್ನ ನಾವು ಸ್ವೀಕಾರ ಮಾಡಬೇಕು. 4ನೇ ಆಶೀರ್ವಾದ, ಈಗಾಗಲೇ ಹೇಳಿರುವ ಹಾಗೆ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನ, ಅಡಚಣೆಗಳನ್ನು ತೆಗೆದು ಹಾಕುವನು, ರಿಮೂವಲ್ ಆಫ್ ಆಬ್ಸ್ಟಕಲ್ಸ್. ಸ್ವಾಮಿ ಹೇಳ್ತಕ್ಕಂಥದ್ದು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನ ಕೇಳುವುದು. ನಂಬಿಕೆ ಇದೆಯಾ? ಸಾಸಿವೆ ಕಾಳಷ್ಟು ನಂಬಿಕೆ ಇದೆಯಾ? ಹೌದು ಸ್ಪಷ್ಟ ನಂಬಿಕೆ ಇದೆ. ನಾನು 40 ವರ್ಷ ಕ್ರೈಸ್ತನಾಗಿದ್ದೇನೆ, ನಾನು 70 ವರ್ಷ ಕ್ರೈಸ್ತನಾಗಿದ್ದೇನೆ, ನಮ್ಮ ತಾತ ಕ್ರೈಸ್ತರು, ನಮ್ಮ ಅಪ್ಪ ಕ್ರೈಸ್ತರು, ಎಲ್ಲರೂ ಕ್ರೈಸ್ತರಾಗಿದ್ದೇವೆ. ಸ್ವಾಮಿ ಏನ್ ಹೀಗೆ ಹೇಳ್ತಾ ಇದ್ದೀರಾ? ನಮಗೆ ನಂಬಿಕೆ ಇಲ್ವಾ? ಸಾಸಿವೆ ಕಾಳಿನಷ್ಟು ನಂಬಿಕೆ ಇಲ್ವಾ ಎಂಬುದಾಗಿ ಕೇಳುವಾಗ ಖಂಡಿತವಾಗಿಯೂ ನಾವಲ್ಲ, ದೇವ್ರ ವಾಕ್ಯ ಹೇಳ್ತದೆ, ನನ್ನನ್ನು ಸೇರಿ ಕೇಳ್ತಾ ಇದೆ, ನಿನಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದೆಯಾ? ಸಾಸಿವೆ ಕಾಳು ಎಷ್ಟು ಚಿಕ್ಕದಾಗಿದೆ ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಇಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಎಂಬುದಾಗಿ ಹೇಳುವಾಗ ಅಸ್ಥಿರತೆಯ ಬಗ್ಗೆ ಮಾತಾಡ್ತಾ ಇದೆ, ಯಥಾರ್ಥತೆಯ ಬಗ್ಗೆ ಮಾತಾಡ್ತಾ ಇದೆ. ಸ್ವಾಮಿ ನಮ್ಮಿಂದ ಬಯಸ್ತಕ್ಕಂಥದ್ದು ಯಥಾರ್ಥವಾದಂತ ಒಂದು ನಂಬಿಕೆ, ಕನ್ಸಿಸ್ಟೆನ್ಸಿ. ಕ್ರೈಸ್ತರಲ್ಲಿ ಏನಾಗ್ತಾ ಇದೆ ಅಂದ್ರೆ, ವಿ ಹ್ಯಾವ್ ಗಾಟ್ ಎ ಟೆಂಡೆನ್ಸಿ, ನಮ್ಮಲ್ಲಿ ಒಂದು ಸ್ವಭಾವ ಇದೆ,
ಒಂದು ಸಾರಿ ನಮ್ಮ ನಂಬಿಕೆ ಎತ್ತರವಾಗಿ ಉತ್ತುಂಗಕ್ಕೆ ಇರ್ತದೆ, ಇನ್ನೊಂದ್ ಸಾರಿ ಅಷ್ಟೇ ಕೆಳದಾಗಿ ಬೀಳುವಂತದ್ದಾಗಿದೆ. ಸೊ ನಮ್ಮ ನಂಬಿಕೆ ಚಂಚಲತೆಯನ್ನು ತುಂಬಿದೆ. ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ, ಈ ದಿನದಲ್ಲಿ ಇರ್ತಕ್ಕಂಥ ನಂಬಿಕೆ ನಾಳೆನೂ ಸಹ ಇರೋದಿಲ್ಲ. ಯಾಕೆ? ಲೋಕದಿಂದ ಬರ್ತಕ್ಕಂಥ ಚಿಂತೆಗಳು, ಕಷ್ಟಗಳು, ಶೋಧನೆಗಳು, ಸಮಸ್ಯೆಗಳು ಇವೆಲ್ಲವನ್ನ ನಾವು ಎದುರಿಸುವಾಗ ನಮ್ಮ ನಂಬಿಕೆ ಕುಗ್ಗಿ ಹೋಗ್ತದೆ, ಅವಮಾನದಿಂದ ತುಂಬಿಕೊಳ್ತದೆ. ದೇವರನ್ನೇ ನಾವು ಸಂಶಯ ಪಡ್ತೇವೆ. ದೇವರೇ, ನನಗೆ ಯಾಕೆ ಹೀಗಾಗ್ಬೇಕು, ನನ್ನ ಮಕ್ಕಳಿಗೆ ಯಾಕೆ ಹೀಗಾಗ್ಬೇಕು ಅಂತ ಸಮಯದಲ್ಲಿ ನಮ್ಮ ನಂಬಿಕೆಯನ್ನು ಎತ್ತಿರಬೇಕು. ಯೋಬನ ಚರಿತ್ರೆಯನ್ನು ತೆಗೆದುಕೊಳ್ಳುವಾಗ ತನ್ನ ಪತ್ನಿ ಮಕ್ಕಳಲ್ಲಿ ಆದಂತ ಅನುಭವವನ್ನ ಯೋಬನು ಯಥಾರ್ಥವಾಗಿ ಎದುರಿಸಿದ. ಆಯ್ತು ಸ್ವಾಮಿ, ನೀನ್ ಮಾಡಿರೋದೆಲ್ಲ ಒಳ್ಳೇದೆ, ನಾನು ತಪ್ಪು ಮಾಡಿದ್ದೇನೆ ಸ್ವಾಮಿ, ಆದ್ರೆ ನೀನ್ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೃಢವಾಗಿ, ನಿಶ್ಚಯವಾಗಿ ಆತನ ನಂಬಿಕೆಯನ್ನ ಇಟ್ಟುಕೊಂಡಾಗ ಖಂಡಿತವಾಗಿಯೂ ಯೋಬನ ಸ್ವಾಮಿ ಎರಡರಷ್ಟು ಆಶೀರ್ವಾದದಿಂದ ಆತನ ಆಶೀರ್ವಾದ ಮಾಡಿದನೆಂಬುದನ್ನು ನಮ್ಗೆ ಗೊತ್ತಿದೆ. ಆಗಿರುವಲ್ಲಿ ಪ್ರಿಯರೇ, ಇವತ್ತಿನಿಂದ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಸ್ವಾಮಿ, ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ಅದನ್ನ ಬಲಪಡಿಸು ಎಂಬುದಾಗಿ ಕೇಳಿಕೊಳ್ಳೋಣ. ಯಾಕೆಂದ್ರೆ ಅದರಿಂದ ನನ್ನ ಕ್ರೈಸ್ತಿಯ ಜೀವಿತ ವೃದ್ಧಿ ಆಗುತ್ತದೆ. ರೋಮಾಪುರದವರಿಗೆ 10ನೇ ಅಧ್ಯಾಯ 17ನೇ ವಚನ ಹೇಳ್ತಕ್ಕಂಥದ್ದು, ಫೇತ್ ಕಮತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಆಫ್ ಗಾಡ್ಸ್ ವರ್ಡ್. ನಂಬಿಕೆ ಎಂಬತಕ್ಕಂಥದ್ದು ದೇವರ ವಾಕ್ಯವನ್ನು ಓದುವುದರಿಂದಲೇ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ ಎಂಬುದಾಗಿ. ಒಂದು ವೇಳೆ ದೇವರ ವಾಕ್ಯವನ್ನು ಓದುವುದಕ್ಕೆ ನಾವು ಕಡಿಮೆ ಮಾಡಿಕೊಂಡಂತ ಪಕ್ಷದಲ್ಲಿ ಆ ವಾಕ್ಯವನ್ನು ಓದಿ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡುವುದನ್ನು ಹೆಚ್ಚಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡುವುದರ ಜೊತೆಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋಣ. ಹೃದಯದಲ್ಲಿ ಯಾವುದೇ ರೀತಿಯಾದಂತ ಸಂದೇಹ ಅಥವಾ ಸಂಶಯ ಇರಬಾರದು. 5ನೇದಾಗಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಸ್ವಾಮಿ ಹೇಳ್ತಾನೆ, ನಿಮಗೆ ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ಕೊಡ್ತೇನೆ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಡಿವೈನ್ ಸನ್ಶಿಪ್. ನಾವ್ಯಾರು ಸಹ ಈ ಲೋಕದ ಮಕ್ಕಳಲ್ಲ. ನಮಗೆ ಕೊಟ್ಟಿರ್ತಕ್ಕಂಥ ಮಕ್ಕಳು ದೇವರು ಕೊಟ್ಟಂತ ವರ. ಆ ವರವನ್ನ ನಾವು ನೋಡಿಕೊಳ್ಬೇಕು ಹೊರತು ಇವ್ರು ನನ್ನ ಮಕ್ಕಳು, ಇವ್ರು ನಾನ್ ಬೆಳೆಸಿದೆ, ನಾನು ಹುಟ್ಟಿಸಿದೆ ಎಂಬುದಾಗಲ್ಲ. ಪ್ರತಿಯೊಬ್ಬರನ್ನ ದೇವರ ಮಕ್ಕಳನ್ನಾಗಿ ಮಾಡಬೇಕು. ನಾವು ಸಹ ದೇವರ ಮಕ್ಕಳಾಗಿರ್ಬೇಕು. ಯಾವಾಗ ದೇವರ ಮಕ್ಕಳಾಗಿ ಸಾಧ್ಯ? ಯಾರು ಕ್ರಿಸ್ತನನ್ನ ಅಂಗೀಕರಿಸುತ್ತಾರೋ, ಅವನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರ್ತಾರೋ, ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಸ್ವಾಮಿ ಕೊಡ್ತಾರೆ. ಪ್ರಿಯರೇ, ಇವತ್ತು ಕ್ರಿಸ್ತನ ನಂಬಿಕೆ, ಇವತ್ತು ಅನೇಕರು ಕ್ರಿಸ್ತನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಕ್ರಿಸ್ತನನ್ನ ತ್ಯಜಿಸ್ತಾ ಇದ್ದಾರೆ, ಲೋಕದಲ್ಲಿ ಕ್ರಿಸ್ತನೇ ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ, ಕ್ರಿಸ್ತನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಆದ್ರೆ ಕ್ರೈಸ್ತರಾದ ನಾವು ಯೇಸು ಸ್ವಾಮಿಯನ್ನು ನಂಬಿಕೊಳ್ಳುವುದರ ಜೊತೆಯಲ್ಲಿ ಇತರರಿಗೂ ಸಹ ಆ ನಂಬಿಕೆಯನ್ನ, ಆ ವಾಗ್ದಾನವನ್ನ, ಆ ಹೆಸರನ್ನ ಹಂಚೋಣ. ದೇವರ ವಾಗ್ದಾನದಲ್ಲಿ ತಿಳಿಸುವಂತದ್ದಾಗಿದ್ದು, ನಾನು ದೇವರ ಮಗನಾಗ್ಲಿಕ್ಕೆ ಅರ್ಹನಲ್ಲ, ಆದ್ರೆ ದೇವರು ತನ್ನ ಹೆಸರು ನಿಮಿತ್ತವಾಗಿ ನನ್ನನ್ನ ಆತನ ಮಕ್ಕಳನ್ನಾಗಿ ಬಿಟ್ಟಿದ್ದಾನೆ. ಇವತ್ತು ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಲೋಕದಲ್ಲಿ ಅನೇಕರು ಈ ದಿನವನ್ನ ಕಂಡಿಲ್ಲ, ಈ ಸಮಯವನ್ನ ಕಂಡಿಲ್ಲ, ಕಣ್ಣು ಮುಚ್ಚಿ ಹೋಗಿದ್ದಾರೆ. ಆದ್ರೆ ಸ್ವಾಮಿ ಎಷ್ಟು ನೀತಿವಂತನು, ಪ್ರೀತಿ ಉಳ್ಳವನು, ಕನಿಕರ ಉಳ್ಳವನು. ನನ್ನ ಪಾಪವನ್ನು ಕ್ಷಮಿಸಿ ನನ್ನನ್ನ ಈ ದಿನವನ್ನ ಕಾಣುವುದಕ್ಕೆ ಮಾಡಿದ್ದಾನೆ. ಅದು ನನ್ನ ಯೋಗ್ಯತೆ ಅಲ್ಲ, ನನ್ನ ಅರ್ಹತೆ ಅಲ್ಲ, ಆತನ ಹೆಸರಿನ ನಿಮಿತ್ತವಾಗಿ. ಆ ಸ್ವಾಮಿಯನ್ನು ನಂಬಿಕೊಂಡಾಗ ನಾನು ದೇವರ ಮಗನಾಗ್ತೇನೆ. ಸ್ವಾಮಿ ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42, 43, 44ನೇ ವಚನ ಅಂತ ಹೇಳುವಾಗ ನೇರವಾಗಿ ಸ್ವಾಮಿ ನಮಗೆ ಹೇಳ್ತಕ್ಕಂಥದ್ದು, ನೀವು ಅಂದ್ರೆ ಯಾರ್ಯಾರು ಯೇಸು ಸ್ವಾಮಿನ ಅಂಗೀಕಾರ ಮಾಡದೆ ಸೈತಾನನ ಅಂಗೀಕಾರ ಮಾಡಿದ್ದಾರೋ ಅವ್ರಿಗೆ ಹೇಳ್ತಕ್ಕಂಥದ್ದು, ನೀವು ಸೈತಾನನ ಮಕ್ಕಳಾಗಿದ್ದೀರಾ. ಯಾಕೆಂದ್ರೆ ಸೈತಾನನು ಆದಿಂದಲೂ ಸುಳ್ಳಾಡುವವನಾಗಿದ್ದಾನೆ, ಆ ಸುಳ್ಳಿಗೆ ಮೂಲ ಪುತ್ರನೇ ಆತನಾಗಿದ್ದಾನೆ.
ನೀವು ಸ್ವಾಮಿಯನ್ನು ಅಂಗೀಕಾರ ಮಾಡದೆ ಸೈತಾನನ ಅಂಗೀಕಾರ ಮಾಡುವಾಗ ಅಸತ್ಯದಲ್ಲಿ ಇರುವಂತರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರರೇ, ಈ ಬೆಳಗ್ಗೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ಹೇಗೆ ದೇವರ ಮಗನಾಗಲು ಸಾಧ್ಯ? ಒಂದೇ ಒಂದು ಅರ್ಹತೆ, ಅದು ಸ್ವಾಮಿಯನ್ನು ನಂಬಬೇಕು, ಆತನ ನನ್ನ ಸ್ವಂತ ರಕ್ಷಕನು ಎಂಬುದಾಗಿ ಹೃದಯದಲ್ಲಿ ಸ್ವೀಕಾರ ಮಾಡಬೇಕು. ಕೇವಲ ಬಾಯಿನಲ್ಲಿ ಅದನ್ನೇ ತಾನೇ ಸ್ವಾಮಿಯ ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ನನ್ನನ್ನು ಕರ್ತ ಎನ್ನುವರೆಲ್ಲ ಪರಲೋಕ ರಾಜ್ಯ ಸೇರ್ಲಿಕ್ಕೆ ಆಗುವುದಿಲ್ಲ, ನನ್ನ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಸೇರಲು ಸಾಧ್ಯ ಎಂಬುದಾಗಿ. ಇವತ್ತು ಆ ಚಿತ್ತವನ್ನು ನೆರವೇರಿಸೋಣ, ಆತನಲ್ಲಿ ಸಂಪೂರ್ಣವಾದ ಭರವಸೆ ನೀಡೋಣ. ದೇವರ ಮಕ್ಕಳಾಗ್ಲಿಕ್ಕೆ ಸೌಭಾಗ್ಯವನ್ನ ಸ್ವಾಮಿ ನಮಗೆ ಕೊಡುತ್ತಾನೆ. ಆರನೇದಾಗಿ ಅದ್ಭುತವಾಗಿ ಸ್ವಾಮಿಯ ವಾಗ್ದಾನ, ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ಹೇಳ್ತಕ್ಕಂಥದ್ದು, ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. ಇದಕ್ಕಿಂತಲೂ ಬೇರೆ ಯಾವುದು ಬೇಕು ಸ್ವಾಮಿ? ಇಟರ್ನಲ್ ಲೈಫ್. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ದಾರೆ ಅವರಿಗೆ ನಿತ್ಯ ಜೀವ ಸಿಗುವಂತದ್ದಾಗಿದೆ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಡೆದನು, ಒಬ್ಬನೇ ಮರಣ ಕೊಟ್ಟನು. ಕಾರಣ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಸ್ವಾಮಿಯ ಉದ್ದೇಶವಾಗಿದೆ. ಪ್ರಿಯರೇ, ಇಟರ್ನಲ್ ಲೈಫ್ ಇಸ್ ಅ ಫ್ರೀ ಗಿಫ್ಟ್. ನಿತ್ಯ ಜೀವ ಉಚಿತವಾದ ಒಂದು ವರ. ಅದು ದೇವರು ನಮಗೆ ಕೊಡಲು ಇಷ್ಟಪಡುವಂತನಾಗಿದ್ದಾನೆ. ಈ ಲೋಕದ ತಾತ್ಕಾಲಿಕವಾದ ಜೀವಿತ ಸಾಕಾಗಿದೆ. ನಾವೆಲ್ಲರೂ ಸಹ ಆ ಪರಲೋಕಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಪರಲೋಕ ರಾಜ್ಯ ನಮ್ಮದಾಗಬೇಕಾಗಿದೆ. ಅದಕ್ಕೋಸ್ಕರ ನಮ್ಮನ್ನ ನಾವು ಸಿದ್ಧ ಮಾಡಿಕೊಳ್ಳುವಾಗ ಸ್ವಾಮಿ ಹೇಳ್ತಾನೆ, ನನ್ನ ವಾಕ್ಯವನ್ನು ಕೇಳಿ ನಾನು ಕಳುಹಿಸಿಕೊಟ್ಟ ಅಂತ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿ, ಆಗ ಅಂಗೀಕಾರ ಮಾಡಿಕೊಂಡಾಗ ಮಾತ್ರ ನಿಮಗೆ ನಿತ್ಯ ಜೀವ ಸಿಗುತ್ತದೆ ಎಂಬುದಾಗಿ. ಪ್ರಿಯರ, ಆದಾಮ ಮತ್ತು ಅವಳು ನಿತ್ಯ ಜೀವಕ್ಕೋಸ್ಕರ ಸೃಷ್ಟಿಸಲ್ಪಟ್ಟವರು, ನಾಶನಕ್ಕೆ ಸೃಷ್ಟಿಸಲ್ಪಟ್ಟವರಲ್ಲ. ಆದರೆ ಅವರು ದೇವರ ಮಾತನ್ನು ತಿರಸ್ಕಾರ ಮಾಡಿ ಸೈತಾನನ ಮಾತನ್ನ ಸ್ವೀಕಾರ ಮಾಡುವಾಗ ಆ ಅಮರತ್ವವನ್ನ, ನಿರಂತರವಾದ ನಿತ್ಯ ಜೀವವನ್ನ ಕಳೆದುಕೊಂಡರು. ಆದರೂ ಸಹ ಸ್ವಾಮಿ ಅವರ ಮೇಲೆ ಮತ್ತು ಎಲ್ಲಾ ಮಾನವರ ಮೇಲೆ ಕನಿಕರನ್ನು ತೋರಿಸಿ ಮತ್ತೊಮ್ಮೆ ಆ ನಿತ್ಯ ಜೀವವನ್ನ, ಅಮರತ್ವವನ್ನ ನಮಗೆ ಆ ಪರಲೋಕದಲ್ಲಿ ಕೊಡ್ಲಿಕ್ಕೆ ಸ್ವಾಮಿ ಸಿದ್ಧರಾಗಿದ್ದಾರೆ. 2ನೇ ಸಾರಿ ಸ್ವಾಮಿ ಬರುವಾಗ ಸತ್ತ ನೀತಿವಂತರು, ಲೋಕದಲ್ಲಿ ನೀತಿವಂತರಾಗಿ ಬದುಕುತ್ತಿರುವವರು, ಯೇಸು ಕ್ರಿಸ್ತನಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟವರು, ಯೇಸು ಕ್ರಿಸ್ತನನ್ನ ಸಂಪೂರ್ಣವಾಗಿ ಅಂಗೀಕಾರ ಮಾಡಿ ಹಿಂಸೆಗೆ ಒಳಗಾದವರು, ಇವರೆಲ್ಲರಿಗೂ ಸಹ ಸ್ವಾಮಿ ಮತ್ತೆ ನಿತ್ಯ ಜೀವವನ್ನು ಕೊಡುತ್ತಾರೆ. ಮಾರ್ತ ಮತ್ತು ಮರಿಯಳಿಗೆ ಲಾಜರನ ವಿಷಯದಲ್ಲಿ ಸ್ವಾಮಿ ವಾಗ್ದಾನ ಮಾಡುವಂತನಾಗಿದ್ದಾನೆ. ಯೋಹಾನ 11:25 ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ. ಓ ಪ್ರಿಯರೇ, ಇವತ್ತು ಸಾವುಗಳು ಎಂಬತಕ್ಕಂಥದ್ದು ಸಹಜವಾಗಿದೆ, ಮರಣ ಎಂಬತಕ್ಕಂಥದ್ದು ಎಷ್ಟು ಸುಲಭವಾಗಿದೆ ಎಂಬುದಾಗಿ ಹೇಳುವಾಗ, ಸಾಯಲಿಕ್ಕೆ ನೀವು ವಯಸ್ಸಾಗಬೇಕಾಗಿಲ್ಲ, ಸಾಯಲಿಕ್ಕೆ ನಿಮಗೆ ಕಾಯಿಲೆ ಬರಬೇಕಾಗಿಲ್ಲ, ಅಪಘಾತ ಬರಬೇಕಾಗಿಲ್ಲ, ಯಾವ ಸಮಯದಲ್ಲಾದ್ರೂ ಬರ್ಬೋದು. ಆದ್ರೆ ಸ್ವಾಮಿ ಹೇಳ್ತಾನೆ, ಅದಕ್ಕಿಂತ ಮುಂಚಿತವಾಗಿ ನನ್ನನ್ನು ನಂಬುವವನು, ನನಗೋಸ್ಕರ ಸತ್ತವನು, ನನಗೋಸ್ಕರ ಜೀವಿಸುವವನು ಸತ್ತರು ಸಹ ಬದುಕುವನು ಎಂಬುದಾಗಿ. ನಿಮಗೆ ನಿತ್ಯ ಜೀವ ಬೇಕಾ? ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡ್ರಿ ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೊನೆಯದಾಗಿ ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಪ್ರತಿಯೊಬ್ಬರಿಗೂ ದೇವರ ವಾಗ್ದಾನ ಏನಂದ್ರೆ, ನಿಮಗೆ ಆತ್ಮಿಕವಾದ ಸಂಪೂರ್ಣತೆಯನ್ನು ಕೊಡ್ತೇನೆ ಎಂಬುದಾಗಿ. ಸ್ಪಿರಿಚುವಲ್ ಫುಲ್ನೆಸ್. ಯೇಸು ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಎಂಥ ವಾಗ್ದಾನ ಪ್ರಿಯರೇ! ಯೇಸು ಸ್ವಾಮಿಯನ್ನು ನಂಬಿದವರಿಗೆ ಹಸಿವೆ, ಬಾಯಾರಿಕೆ, ಕೊರತೆಗಳು ಇವ್ಯಾವುದು ಕಾಡುವುದಿಲ್ಲ. ಭಕ್ತನಾದ ದಾವೀದನು ಕೀರ್ತನೆಗಳು 37ನೇ ಅಧ್ಯಾಯ 25ನೇ ವಚನದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾನೆ, ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ
ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಪ್ರಿಯರೇ, ಸ್ಪಿರಿಚುವಲ್ ಫುಲ್ನೆಸ್ ಯಾವ ರೀತಿಯಲ್ಲಿ ಸ್ವಾಮಿ ನಮಗೆ ಶಾರೀರಿಕ ಕೊರತೆಗಳನ್ನು ನೀಗಿಸಿ ನಮ್ಮ ದೇಹಕ್ಕೆ ಏನು ಬೇಕು ಏನು ಬೇಡ ಎಂಬುದನ್ನು ಕೊಡಲು ಇಷ್ಟಪಡುತ್ತಾನೋ, ಅದೇ ದೇವರು ಹೇಳ್ತಾನೆ, ನಿಮಗೆ ಆತ್ಮೀಕವಾದಂತ ಸಂಪೂರ್ಣತೆಯನ್ನು ಕೊಡ್ತೇನೆ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ ಸಮಾರ್ಯದ ಸ್ತ್ರೀಯರ ಜೊತೆಯಲ್ಲಿ ಯೇಸು ಸ್ವಾಮಿ ಮಾತಾಡುವಾಗ ಆ ಸ್ವಾಮಿ ಹೇಳ್ತಕ್ಕಂಥದ, ಮಗಳಿಗೆ, ನೀನು ಕುಡಿಯುವ ನೀರು, ಈ ಬಾವಿಯಿಂದ ಸೇದು ಕುಡಿಯುವ ನೀರು ನಿನ್ ನೀರಡಿಕೆ ಆಗ್ತದೆ, ಆದ್ರೆ ನಾನು ಕೊಡುವ ನೀರು ಎಂದಿಗೂ ಸಹ ನೀರಡಿಕೆ ಆಗುವುದಿಲ್ಲ. ಆಗ ಹೆಣ್ಮಗಳು ಕೇಳ್ತಾಳೆ, ಸ್ವಾಮಿ ಆ ನೀರನ್ನು ನನಗೆ ಕೊಡು, ನಾನು ಮತ್ತೆ ಮತ್ತೆ ಈ ಬಾವಿಗೆ ಬರುವ ಅವಶ್ಯಕತೆ ಇಲ್ಲ, ಬಿಸಿಲಿನಲ್ಲಿ ದಣಿಯುವ ಅವಶ್ಯಕತೆ ಇಲ್ಲ, ಇಷ್ಟು ಆಯಾಸ ಪಡುವ ಅವಶ್ಯಕತೆ ಇಲ್ಲ, ಇಷ್ಟು ಕಷ್ಟಪಡುವ ಸಮಸ್ಯೆ ಇಲ್ಲ, ದಯವಿಟ್ಟು ಆ ನೀರನ್ನು ಕೊಡು ಎಂಬುದಾಗಿ ಹೇಳುವಾಗ, ನನ್ನ ಬಳಿಗೆ ಬರುವವನು, ನನ್ನನ್ನು ಅಂಗೀಕಾರ ಮಾಡುವವನು ಎಂದಿಗೂ ಹಸಿವೆ ಆಗೋದಿಲ್ಲ. ಪ್ರಿಯರ, ಹೆಣ್ಣುಮಗಳು ಯೇಸು ಸ್ವಾಮಿನ ತಿಳಿದುಕೊಂಡು ಊರಿಗೆ ಹೋಗಿ ತಿಳಿಸ್ತಾಳೆ, ನಾನು ಮೆಸ್ಸಿಯನನ್ನು ಕಂಡುಕೊಂಡಿದ್ದೇನೆ, ನನ್ನ ರಹಸ್ಯವನ್ನ ಹೇಳಿದ್ದಾನೆ, ನನಗೆ ನಿಜವಾದ ಜೀವ ಜಲವನ್ನ ಕೊಟ್ಟಿದ್ದಾನೆ, ಇನ್ನು ಮೇಲೆ ನನಗೆ ಹಸಿವೆ ಆಗುವ ಸಂಭವ ಬರುವುದಿಲ್ಲ, ಇನ್ನು ಮೇಲೆ ನಾನು ನೀರಡಿಕೆ ಆಗುವ ಸಂಭವ ಬರುವುದಿಲ್ಲ, ನಾನು ಸ್ವಾಮಿಯನ್ನ ಸ್ವೀಕಾರ ಮಾಡ್ತೇನೆ ಎಂಬುದಾಗಿ. ಓ ಪ್ರಿಯ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ದಿನವನ್ನು ಪ್ರಾರಂಭ ಮಾಡುವಾಗೆ ಈ ವಾಗ್ದಾನಗಳು ನಮ್ಮದಾಗಿರಲಿ. ದೇವರು ಕೊಡ್ತಕ್ಕಂಥ ವಾಗ್ದಾನಗಳು ಯಾವತ್ತೂ ನಿಂತು ಹೋಗುವುದಿಲ್ಲ. ಮಾತಿನಲ್ಲಿ ತಪ್ಪುವ ದೇವರು ನಮ್ಮ ದೇವರಲ್ಲ. ಮನುಷ್ಯರಾದ ನಾವು ಎಷ್ಟೇ ಒಳ್ಳೆತನ ನಮ್ಮಲ್ಲಿದ್ದಾಗ್ಯೂ ಸಹ ಮಾತಿನಲ್ಲಿ ತಪ್ಪುವವರಾಗಿದ್ದೇವೆ. ವಾಗ್ದಾನಗಳನ್ನು ನೆರವೇರಿಸಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆದರೆ ದೇವರು ತನ್ನ ವಾಗ್ದಾನವನ್ನ ಇನ್ನೂ ಸಹ ನೆರವೇರಿಸಿದ್ದಾರೆ, ಇನ್ನು ಮುಂದೆಯೂ ಸಹ ನೆರವೇರಿಸುತ್ತಾರೆ ಎಂಬುದಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ನಾವು ದಿನವನ್ನು ಪ್ರಾರಂಭ ಮಾಡುವಾಗ ಈ ವಾಗ್ದಾನಗಳು ನಮ್ಮದಾಗಿರಲಿ, ವಿಶ್ವಾಸಿಗಳ ವಾಗ್ದಾನಗಳಾಗಿರಲಿ. ಸ್ವಾಮಿ, ನಾನು ನಿನ್ನ ಮಗನಾಗಬೇಕು, ಸ್ವಾಮಿ ನಿನ್ನ ಆಶೀರ್ವಾದವನ್ನು ಪಡೆಯಬೇಕು, ನಿನ್ನ ಆತ್ಮಿಕ ಸಂಪೂರ್ಣತೆ ನನ್ನಲ್ಲಿ ಇರಬೇಕು ಎಂಬುದಾಗಿ ಆತನನ್ನು ಕೇಳಿಕೊಂಡು ಪ್ರಾರ್ಥಿಸುವಾಗ ಖಂಡಿತವಾಗಿ ಸ್ವಾಮಿ ಅದನ್ನು ಒದಗಿಸಿಕೊಡುತ್ತಾನೆ. ಮತ್ತು ನಮಗೆ ನಿತ್ಯ ಜೀವದ ಒಂದು ಭರವಸೆಯನ್ನ ಸ್ವಾಮಿ ನೀಡಿರುವಾಗ ಅದಕ್ಕೋಸ್ಕರ ನಾವು ಪ್ರಯತ್ನವನ್ನು ಪಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಆಡಿಯೋ ಆನ್ ಮಾಡಿ. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತಹ ಪ್ರಸನ್ನ ಕುಮಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಸಾಕ್ಷರ ಹಾಕಿದ್ದೀರಾ? ಇಲ್ಲ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಸಹೋದರಿ ನ್ಯಾನ್ಸಿ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಚಾಟ್ ಅಲ್ಲಿ ಬಂದಿದೆ. ನಮಸ್ಕಾರ. ಇದು ಮಿಸಸ್ ಪುಷ್ಪಲತಾ ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ಅವರು ಕಾಲ್ ಸ್ವಲ್ಪ ಲಿಗಮೆಂಟ್ ಟೇರ್ ಆಗಿದೆ, ಸೊ ಅದಕ್ಕೋಸ್ಕರ ಪ್ರೇಯರ್ ಮಾಡಿ. ಮತ್ತೆ ಮಳೆ ಅದಕ್ಕೋಸ್ಕರ ಮಾಡ್ತೇನೆ. First, pray for my family, my daughter Jasmine. Okay. ಸೋದರ ರವಿ ಭಕ್ತರಾಜ್ ಅವರ ಶ್ರೀಮತಿ ಅವರ ಕಾಲಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪುಷ್ಪಲತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಸಹೋದರಿ
ರಾಜೇಶ್ವರಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಸಹೋದರಿ ನಳಿನ ವೆಸ್ಲಿ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಚಾಟ್ ಅಲ್ಲಿ ಕೆಲವೊಂದು ವಿಷಯಗಳಿವೆ. ಓಕೆ, ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಕ್ಕೂ ಸಮಸ್ತ ಕೂಡ ಏನಾಗಿರ್ತಕ್ಕಂಥ ಮನೆ ತಂದೆಯಾದ ಸ್ವಾಮಿ, ಕಳೆದ ರಾತ್ರಿಯೆಲ್ಲ ವಿಶ್ರಾಂತಿಯಿಂದ ಪಾಲಿಸಿಕೊಟ್ಟು ಮತ್ತೊಂದು ದಿನವನ್ನು ಜೀವನದಲ್ಲಿ ಸೇರಿಸಿದಕ್ಕಾಗಿ ನಿನ್ನ ನಾಮಕ್ಕೆ ಅಂತ ಸ್ತೋತ್ರ ಸಲ್ಲಿಸಲಾಗಿದ್ದೇನೆ. ಬಂದಂತ ಉತ್ತಮವಾದ ಒಂದು ಸಂದೇಶಕ್ಕೋಸ್ಕರ ಸ್ತೋತ್ರಪ್ಪ. ಹೌದು, ನಮ್ಮಲ್ಲಿ ನಂಬಿಕೆ ಕೊರತೆ ಇದ್ದಂತ ಪಕ್ಷದಲ್ಲಿ ಕೂಡ ನಂಬಿಕೆಯನ್ನು ಹೆಚ್ಚಿಸುತ್ತಂತೆ. ಯಾಕೆಂದ್ರೆ ನಿನ್ನ ಬಿಟ್ಟು ನಾವೇನು ಕೂಡ ಮಾಡಲು ಶಕ್ತರಲ್ಲ. ಸದಾಕಾಲ ನಿನ್ನಲ್ಲಿ ದೃಷ್ಟಿಸುತ್ತಾ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಸೈತಾನನ ಎದುರಿಸುತ್ತಾ ಸ್ವಾಮಿ, ನಾವು ನಿನ್ನ ಮಕ್ಕಳಾಗಿ ಜೀವಿಸ್ಲಿಕ್ಕಾಗುವಂತೆ ನೀನ್ ನಮ್ಗೆ ಸಹಾಯ ಮಾಡು. ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಪ್ರಾರ್ಥನಾ ವಿಜ್ಞಾಪನೆಗಳನ್ನ ಸಲ್ಲಿಸಿರುವಾಗೆ ಸ್ವಾಮಿ, ಅವರೆಲ್ಲರ ಹೆಸರುಗಳು ನಿನ್ನ ಗೋಚರವಾಗಿರಿಯಪ್ಪ. ರವಿ ಭಕ್ತರಾಜ್ ಅವರ ಶ್ರೀಮತಿ ಪುಷ್ಪಲತಾ ಅವರಿಗಾಗಿ, ಹಾಗೂ ರಾಜೇಶ್ವರಿ ಅವರ ಒಂದು ಕುಟುಂಬಕ್ಕೋಸ್ಕರ, ಜಾನ್ ಡೇವಿಡ್ ಅವರ ಪತ್ನಿ ನ್ಯಾನ್ಸಿ ಅವರಿಗೋಸ್ಕರ, ಇನ್ನು ಕಣ್ಣಿನ ತೊಂದರೆ ಇದೆ ಅಂತ ಹೇಳಿರ್ತಕ್ಕಂಥ ಜಾನ್ ಡೇವಿಡ್ ಅವರ ಒಂದು ಆರೋಗ್ಯ, ಅವರೆಲ್ಲರ ಒಂದು ಮನೋಭಯಕ್ಕೆ, ಅವರ ಶಾರೀರಿಕ ವೇದನೆಗಳು, ಮಾನಸಿಕ ವೇದನೆಗಳು ನಿನಗೆ ಗೋಚರವಾಗಿದೆ ತಂದೆ. ಕರುಣಿಸು, ಕಾಪಾಡು. ಕಾಯುವಾತನ ಕೈಯಲ್ಲಿ ನೀನನ್ನ ಸಂಪೂರ್ಣವಾಗಿ ನಮ್ಮೆಲ್ಲರ ಜೀವಿತವನ್ನ ಇಟ್ಟಿರುವಾಗೆ ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಕೃಪೆಗೆ ತಕ್ಕಂತೆ ನಮ್ಮನ್ನು ನಡೆಸು ತಂದೆ. ನಮ್ಮಲ್ಲಿನ ದೋಷ ಅಪರಾಧ ತಪ್ಪುಗಳನ್ನ ಕ್ಷಮಿಸಪ್ಪ. ಪರಲೋಕ ದ್ವಾರವನ್ನ ತೆರೆದು ಈ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟು ನೀನು ನಡೆಸು. ಒಂದೇ ಕ್ರೈಸ್ತಿಯ ಕುಟುಂಬದ ಮಕ್ಕಳಾಗಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸ್ತಾ ಇರ್ಲಿಕ್ಕಾಗುವಂತೆ ನಮ್ಮನ್ನು ಉಪಯೋಗಿಸು. ಸುವಾರ್ತೆಯ ಉತ್ತಮ ಸಾಧನಗಳಾಗುವಂತೆ ನಮ್ಮನ್ನ ರೂಪಿಸು ಸ್ವಾಮಿ, ಬಲಪಡಿಸು. ಯಾಕೆಂದರೆ ನಿನ್ನ ಬರೋಣ ಅತಿ ಶೀಘ್ರವಾಗಿದೆ. ಆದ ಕಾರಣ ಆ ಒಂದು ಬರೋಣಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ಪರಿಪೂರ್ಣವಾದ ಒಂದು ನಂಬಿಕೆ ಬೇಕಾಗಿದೆಯಪ್ಪ. ಆ ಪರಿಪೂರ್ಣವಾದ ಒಂದು ಯಥಾರ್ಥವಾದ ಒಂದು ನಂಬಿಕೆಯಿಂದ ನಾವು ಬೆಳೆಯುತ್ತಾ ಇತರರನ್ನು ಕೂಡ ಪ್ರೋತ್ಸಾಹಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಎಲ್ಲಾ ಕುಟುಂಬದ ಯಜಮಾನನು ನಾಯಕನಾಗಿ ನಿಂತು ಸಂರಕ್ಷಿಸು. ಈ Zoom ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ನಿನ್ನ ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸು. ಮುಖ್ಯವಾಗಿ ಇದನ್ನು ಆಯೋಜಿಸತಕ್ಕಂಥ ಹಿರಿಯ ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ಎಂ ರಾಜು ಅವರ ಕೂಡ ನೀನು ಕರುಣಿಸಿ, ನೀನು ಕಾಯ್ದು ಕಾಪಾಡು ತಂದೆ. ಈ ಒಂದು ಸುವಾರ್ತೆ ಪ್ರತಿಯೊಬ್ಬರ ಒಂದು ಹೃದಯವನ್ನ ಮುಟ್ಟಿ ಎಚ್ಚೆತ್ತುಕೊಂಡು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ಬಲಹೀನತೆಯ ಮಧ್ಯದಲ್ಲಿಯೇ ನಮ್ಮನ್ನು ಬಲಗೊಳಿಸು ತಂದೆ. ಜ್ಞಾನ ವಿವೇಕದಿಂದ ತುಂಬಿಸಿ ನಿನ್ನ ಮಕ್ಕಳಾಗಿ ಜನಾಂಗವಾಗಿ ಬೆಳೆಯಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮೆಲ್ಲಾ ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಟ್ಟಿರುವಾತನೇ ನಿನಗೆ ಸ್ತೋತ್ರ. ಈ ದಿನದ ಪ್ರಾರ್ಥನೆಯನ್ನು ಕೂಡ ಕೇಳಿರುವಾತನೇ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ, ಈ ಒಂದು ಆಶೀರ್ವಾದವನ್ನ ಮುಂಜಾನೆಯಿಂದ ಸಂಜೆ ತನಕ ನೀನೆ ನಮ್ಮೆಲ್ಲರೊಟ್ಟಿಗಿದ್ದು ಪ್ರತಿಯೊಂದು ಕುಟುಂಬ ವರ್ಗದವರ ಜೊತೆಯಲ್ಲಿದ್ದು, ಬಂಧು ಮಿತ್ರರ ಅಕ್ಕಪಕ್ಕದವರ ಎಲ್ಲರ ಜೊತೆಯಲ್ಲಿದ್ದು ಸ್ವಾಮಿ, ನಿನ್ನ ಮಕ್ಕಳಾಗಿ ಜನಾಂಗವಾಗಿ ನಾವು ಇತರರಿಗೆ ತೋರಿಸ್ಲಿಕ್ಕಾಗುವಂತೆ ಕ್ರಿಸ್ತನು ನಮ್ಮಲ್ಲಿದ್ದಾನೆ ಅಂತಕ್ಕಂಥದನ್ನ ಇತರರು ನೋಡಿ ಅವರು ಕೂಡ ಸತ್ಯದೇವರಾಗಿರುವ ನಿನ್ನನ್ನ ಅಂಗೀಕರಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ನಡವಳಿಕೆಗಳು ಇರ್ಲಿಕ್ಕಾಗುವಂತೆ ನಮ್ಮನ್ನು ನಡೆಸಿ ಕಾಯುತ್ತಾ ಕಾಪಾಡುತ್ತಾ ಬರಬೇಕಾಗಿ ಒಬ್ಬನೇ ರಕ್ಷಕನಾಗಿರುವ ಕ್ರಿಸ್ತ ಯೇಸುವೇ ನಿನ್ನ ದಿವ್ಯ ನಾಮದಲ್ಲಿ ಅಡ್ಡ ಬಿದ್ದು ಬೇಡಿ ಕೊಂಡಾಡುವಳಾಗಿದ್ದೇನೆ ನನ್ನ ತಂದೆ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥಿಸಿರುವಂತ ನಿನ್ನ ಭಕ್ತರ ಸಂಗಡ ಸ್ವಾಮಿ, ಪ್ರಾರ್ಥನೆಗಳಿಗಾಗಿ ಮೊರೆ ಇಟ್ಟಂತ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಈ ಕುಟುಂಬಗಳ ಮುಖಾಂತರವಾಗಿ ನಿನ್ನನ್ನು ಸನ್ಮಾನಿಸಲು ವಾಕ್ಯವನ್ನು ಕೇಳುವಂತ ಪ್ರತಿಯೊಂದು ಕುಟುಂಬದ ಮೇಲೆಯೂ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಧನ್ಯವಾದಗಳು. ಈ ದಿನದ ಕೂಟದಲ್ಲಿ ಆತ್ಮಿಕವಾಗಿ ಕರ್ತನನ್ನ ಆರಾಧಿಸಲು ಕೂಡಿ ಬಂದಂತ ಎಲ್ಲರಿಗಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಬೋಧಕರ ಶ್ರೀ ಸಾಲಮನ್ ರವರಿಗಾಗಿ
ಮತ್ತು ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರು ಮತ್ತು ಅವ್ರ ಕುಟುಂಬಕ್ಕಾಗಿ, ವಿಶೇಷವಾದ ಸಂದೇಶವನ್ನ ತಂದಂತ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗಾಗಿ, ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ನಳಿನಿ ವೆಸ್ಲಿ ಅವರಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ದಿನನಿತ್ಯ ದಿನಕ್ಕೆ ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಪ್ರಾರ್ಥನೆ ಮನವಿಗಳು ತಮ್ಮೆಲ್ಲರಿಗೂ ಗೊತ್ತುಂಟು. ತಾವು ಎಲ್ಲರಿಗಾಗಿ ಅನುದಿನದ ತಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆ ಜ್ಞಾಪನೆಗಳನ್ನ ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಸಹೋದರಿ ನ್ಯಾನ್ಸಿ ಡೇವಿಡ್ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವತ್ತು ಪಾಲಘಟ್ಟ ಕೂಟ ಪ್ರಾರಂಭ ಆಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಅವ್ರಿಗೂ ಆ ಕೂಟಗಳಿಗಾಗಿ ಪ್ರಾರ್ಥನೆ ನೆನಪಿನಲ್ಲಿ ಇಟ್ಕೊಳ್ಬೇಕೆಂದು ಬೇಡ್ತೇನೆ. ವಿಶೇಷವಾಗಿ ರವಿ ಭಕ್ತರಾಜ್ ಅವರ ಶ್ರೀಮತಿಯವರಿಗಾಗಿ ಮತ್ತು ಉಳಿದಂತ ವಿಜ್ಞಾಪನೆಗಳು ಸಹ ನೆನಪಿನಲ್ಲಿ ಇಟ್ಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ನಮ್ಮನ್ನ ಆರೋಗ್ಯದಿಂದ ತುಂಬಿಸಿ ಮತ್ತೆ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳನ್ನು ಕೇಳಲು ನಮ್ಮನ್ನು ಒಟ್ಟಾಗಿ ಸೇರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ಊಟವನ್ನು ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸರ್. ಪಾಸ್ಟರ್ ಪ್ರಸನ್ನ ಕುಮಾರ್ ಸರ್. ಜೈ ಕ್ರಿಸ್ಟ್. ಥ್ಯಾಂಕ್ ಯು ಜಾನ್ಸನ್. ಜೈ ಕ್ರಿಸ್, ಹೇಗಿದ್ದೀರಾ? ಆರಾಮಿದೆ ಸರ್, ಚೆನ್ನಾಗಿದೆ ಸರ್. ನೀವು ಬಹಳ ದಿನ ನೋಡಿಲ್ಲ ನಿಮ್ಮನ್ನ, ಅದಕ್ಕೆ ಮತ್ತೆ ವಿಶ್ ಮಾಡ್ತೀವಿ ಸರ್. ನಾವು ನಿಮ್ ಪ್ರೆಸೆನ್ಸ್ ಇಲ್ಲದ್ರೆ ಬಹಳ ಕಳ್ಕೊತೀವಿ, ಹಂಗಾಗಿ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಯು ಆರ್ ಸರ್. ಆಲ್ವೇಸ್ ದೇರ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು.